ನಮಗೆ ಬರುವಂತಹ ವಯೋವೃದ್ಧಾಪ್ಯ ರೋಗಗಳು, ವೃದ್ಧಾಪ್ಯ ರೋಗಗಳಂತ ಏನ್ ಬರ್ತಾವ ಅದಕ್ಕೆ ಪರಿಹಾರಗಳನ್ನು ಹೇಳಿದ್ದಾರೆ. ಶುದ್ಧವಾದ ಆಕಳ ತುಪ್ಪ, ಆ ತುಪ್ಪದಲ್ಲಿ ಬೆರೆಸಿದಾಗ ಅದು ಒಂದು ವಿಶಿಷ್ಟವಾದ ಪದಾರ್ಥ ಆಗ್ತದೆ, ವಿಶಿಷ್ಟವಾದ ಒಂದು ಅಮೃತ ಆಗ್ತದೆ. ಅದರ ಹೆಸರು ಷೋಡಶಾಮೃತ ಘೃತ, 16 ಅಮೃತಗಳನ್ನು ಹೊಂದಿರುವ ತುಪ್ಪ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಆ ತುಪ್ಪವನ್ನ ನೀರಿನಲ್ಲಿ ಬೆರೆಸುವುದು, ಕುಡಿಯುವುದು. ಅರ್ಧ ಗಂಟೆಯ ನಂತರ ನಿಮ್ಮ ದಿನಚರ್ಯವನ್ನ ಮಾಡ್ರಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ಸನಾತನ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ನಮಗೆ ಒಂದೊಂದು ಸಮಯಕ್ಕೆ, ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ಜವಾಬ್ದಾರಿಗಳಿರ್ತಾವ. ನಾವು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅಥವಾ ಸ್ವಲ್ಪ ದೊಡ್ಡವರಾಗಿ ತಾರುಣ್ಯಕ್ಕೆ ಬಂದಾಗ ವಿದ್ಯಾಭ್ಯಾಸ, ಶಿಕ್ಷಣದ ಜವಾಬ್ದಾರಿ ಇರ್ತದೆ. ಬ್ರಹ್ಮಚರ್ಯದಲ್ಲಿ ನಾವು ಶಿಕ್ಷಣ ನಮಗೆ ಹೆಚ್ಚು ದೊಡ್ಡ ಜವಾಬ್ದಾರಿ. ಅದಾದ ನಂತರ ನಾವು ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ, ಅಂದ್ರೆ ಮದುವೆ ಆದ ಮೇಲೆ ಸಂಪಾದನೆ, ಕುಟುಂಬದ ಜವಾಬ್ದಾರಿ. ಅದಾದ ನಂತರ ನಮ್ಮ ತಂದೆ ತಾಯಿಯ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಹೆಂಡತಿಯ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ ಇರ್ತದೆ. ಇದೆಲ್ಲ ಮಾಡ್ತಾ ಮಾಡ್ತಾ ಮನುಷ್ಯನಿಗೆ ವಯಸ್ಸಾದ ಮೇಲೆ ವಯೋವೃದ್ಧ ಕಾಯಿಲೆಗಳಂತೆಲ್ಲ ಬರ್ಲಿಕ್ಕೆ ಶುರು ಆಗ್ತಾವ. ಅಂದರೆ ಈಗ 40ರಿಂದ 50 ವರ್ಷ ದಾಟಿದ ನಂತರ ಕ್ರಮೇಣ ಸಣ್ಣದಾಗಿ ಒಂದೊಂದೇ ಕಾಯಿಲೆಗಳು ಮನುಷ್ಯನಿಗೆ ಬರಲಿಕ್ಕೆ ಆರಂಭ ಆಗ್ತಾವ. ಬಹುಮುಖ್ಯವಾಗಿ ಹೇಳುವುದಾದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸೇವಿಸುವ ಆಹಾರ, ಸೇವಿಸುವ ಗಾಳಿ, ಕುಡಿಯುವ ನೀರು ಎಲ್ಲದರಲ್ಲೂ ಕಲ್ಮಶ ಅದ, ಎಲ್ಲದರಲ್ಲೂ ವಿಷ ತುಂಬಿದ. ಸಂಪೂರ್ಣ ವಿಷಪೂರಿತವಾದ ಆಹಾರ, ಗಾಳಿ, ನೀರನ್ನೇ ನಾವು ಸೇವಿಸ್ತೇವೆ. ಆದರೂ ಅನೇಕ ರೋಗದಿಂದ ಈ ಶರೀರ ತುಂಬಿಕೊಂಡಿರ್ತದೆ. ಬಹಳ ಈಗ ನೋಡ್ರಿ, ಪ್ರತಿಯೊಬ್ಬರಿಗೂ ಗ್ಯಾಸ್ ಪ್ರಾಬ್ಲಮ್, ಬರೇ ಗ್ಯಾಸ್ಟ್ರೈಟಿಸ್, ಆಸಿಡಿಟಿ, ಅಜೀರ್ಣತೆ ಸದಾ ಕಾಲ ನಮಗಿದ್ದೇ ಇರ್ತದೆ. ಮೊದಲಿನ ಕಾಲದಲ್ಲಿ ಹಾಗಿರ್ತಿರ್ಲಿಲ್ಲ. ಅದು ಯಾಕೆ ಅಂತಂದ್ರೆ ಇವತ್ತಿನ ಕಾಲಮಾನದ ಕಾರಣ. ಹೀಗೆ ವಯಸ್ಸಾಗ್ತಿದ್ದಂತೆ ಮಂಡೆ ನೋವುಗಳೆಲ್ಲ ಬರ್ಲಿಕ್ಕೆ ಶುರು ಆಗ್ತಾವ, ಜಾಯಿಂಟ್ ಪೇನ್ ಬರ್ಲಿಕ್ಕೆ ಶುರು ಆಗ್ತದ. ನರನಾಡಿಗಳಲ್ಲಿ ಚೈತನ್ಯ, ಊರ್ಜಾ ಅಂತ ಕರಿತೇವೆ ನಾವು. ಈ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿ, ಹಿಂದೂಗಳಲ್ಲಿ ಇವತ್ತಿಗೂ ಯಾರಿಗೆ 60 ಸಂವತ್ಸರಗಳ ಮುಗಿತಾವ, 60 ವರ್ಷಗಳ ಪೂರ್ಣ ಆಗ್ತಾವ, ಅವರಿಗೆ 60 ವರ್ಷ ಶಾಂತಿ ಅಂತ, ಉಗ್ರ ರಥ ಶಾಂತಿ ಅಂತ. ಈ ಉಗ್ರವಾದ ರಥ ಏನದಲ್ಲ, ಇದು ಶಾಂತ ಆಗ್ತಾ ಹೋಗ್ತದಿನ್ನ ಅಂತ. ಇದರಲ್ಲಿ ಆ ಚೈತನ್ಯ, ಆ ಹುರುಪು, ಆ ಸ್ಫೂರ್ತಿ, ಆ ಉತ್ಸಾಹ, ಆ ಲವಲವಿಕೆ ಉಳಿಯಂಗಿಲ್ಲ ಅಂತ. ಆ ರಭಸದಿಂದ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಗ್ರವಾದ ಈ ರಥ ಶಾಂತವಾಯಿತು ಅಂತ. ಹಾಗಾಗಿ ಜ್ಯೋತಿಷ್ಯ ಗ್ರಂಥಗಳಲ್ಲಾಗಲಿ, ಆಯುರ್ವೇದದಲ್ಲಾಗಲಿ 3 ಅಥವಾ 4 ದಶಾದಿಗಳು ಕಳೆದ ನಂತರ 50ರಿಂದ 60ನೇ ವರ್ಷದಲ್ಲಿ ನಾವು ಕಾಲಿಡ್ತಿದ್ದಂತೆ ನಮಗೆ ಬರುವಂತಹ ವಯೋವೃದ್ಧಾಪ್ಯ ರೋಗಗಳು, ವೃದ್ಧಾಪ್ಯ ರೋಗಗಳಂತ ಏನ್ ಬರ್ತಾವ ಅದಕ್ಕೆ ಪರಿಹಾರಗಳನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಅಗ್ಗದೇ ಪ್ರಾಥಮಿಕವಾಗಿ ಅಂದ್ರೆ ರಾತ್ರಿ ಯಾವುದೇ ಕಾಲಕ್ಕೂ ಊಟವನ್ನು ಮಾಡಲೇಬಾರದು. ಅಲ್ಪಾಹಾರಂ ಸುಖ ಜೀವನಂ, ಅಲ್ಪಾಹಾರದಿದ್ದರೆ ಸುಖ ಜೀವನ. ಬಹುಮುಖ್ಯವಾಗಿ ಅತಿಯಾಗಿ ಕರೆದ ಪದಾರ್ಥ, ಅತಿಯಾದ ಮಸಾಲೆ ಪದಾರ್ಥಗಳನ್ನು ಸೇವಿಸಬಾರದು. ಇವೆಲ್ಲ ನಿಯಮಗಳನ್ನು ಹೇಳಿದ್ದಾರೆ. ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಏಳಬೇಕು, ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಆದ್ರೆ ಇವತ್ತಿನ ಕಾಲಮಾನದಲ್ಲಿ ಅವೆಲ್ಲ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಬ್ರು ಮಾಡ್ತಾರೆ ಡಿಸಿಪ್ಲಿನ್ ಇಂದ, ಎಲ್ಲರಿಗೂ ಆಗೋದಿಲ್ಲ. ಹಾಗಾದ್ರೆ ಸುಲಭವಾಗಿ ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿಕ್ಕೆ ನಮ್ಗೆ 60 ವರ್ಷ ಆಗ್ಯದ, 65 ಆಗ್ಯದ, 70 ಆಗ್ಯದ, ಬೆನ್ನು ನೋವು ಬರ್ತದ, ಮಂಡೆ ನೋವು ಅದ, ಜಾಯಿಂಟ್ ಪೇನ್ ಅವ, ತಲೆ ತಿರುಗ್ತದ, ಬಹಳ ಆಯಾಸ ಆಗ್ತದ, ಶುಗರು, BP, ಥೈರಾಯ್ಡ್, ಬೇರೆ ಬೇರೆ ಬಹಳ ಹಾರ್ಟ್ ಪ್ರಾಬ್ಲಮ್, ಬೇರೆ ಬೇರೆ ತೀವ್ರವಾದ ಆರೋಗ್ಯ ಕಾರಣಗಳಿಂದಾಗಿ ಬಹಳಷ್ಟು ಮಾತ್ರೆಗಳನ್ನು ತಗೋತೀವಿ. ಆ ಮಾತ್ರೆಗಳಿಂದ ದೇಹ ಸುಸ್ತಾಗ್ತದೆ. ಇವೆಲ್ಲವೂ ಪ್ರತಿಯೊಬ್ಬರ ಮನೇಲಿರುವಂತಹ ಮನೆ ಕಥೆ ಆಗ್ಯದ. ಹಾಗಾಗಿ ಆಯುರ್ವೇದದಲ್ಲಿ ಹೇಳಿದ ಹಾಗೆ, ಸನಾತನ ನಮ್ಮ ಋಗ್ವೇದ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳಿದ ಹಾಗೆ, ವಯಸ್ಸಾದ ನಂತರ ಇದನ್ನ ಸಣ್ಣ ಬಾಲ್ಯದಿಂದಲೂ ಮಾಡಬಹುದು. ಆದ್ರೆ ವಯಸ್ಸಾದ ಮೇಲೆ ಷೋಡಶ ಅಂದ್ರೆ 16 ಗಿಡಮೂಲಿಕೆಗಳ ಸತ್ವಗಳನ್ನ ತೆಗೆದು ತುಪ್ಪ, ಶುದ್ಧವಾದ ಆಕಳ ತುಪ್ಪ, ಆ ತುಪ್ಪದಲ್ಲಿ ಬೆರೆಸಿದಾಗ ಅದು ಒಂದು ವಿಶಿಷ್ಟವಾದ ಪದಾರ್ಥ ಆಗ್ತದೆ, ವಿಶಿಷ್ಟವಾದ ಒಂದು ಅಮೃತ ಆಗ್ತದೆ. ಅದರ ಹೆಸರು ಷೋಡಶಾಮೃತ ಘೃತ, 16 ಅಮೃತಗಳನ್ನು ಹೊಂದಿರುವ ತುಪ್ಪ. ಬೆಳಗ್ಗೆ ಎದ್ದ ತಕ್ಷಣ ಬಾಯನ್ನ ಸ್ವಚ್ಛಾಗಿ ತೊಳೆದುಕೊಂಡು ಅರ್ಧ ಅಥವಾ 1 ಚಮಚ ತುಪ್ಪವನ್ನ, ಆ ಔಷಧಿಯುಕ್ತವಾದ ಷೋಡಶಾಮೃತ ತುಪ್ಪವನ್ನ
ಬಿಸಿ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಕಲಸಿ ಎದ್ದ ತಕ್ಷಣ ನೀರನ್ನ ಸೇವಿಸುವುದರಿಂದ, ನಿಮಗೆಲ್ಲ ಹೇಳ್ತೇನೆ, ನಿಮಗೆ ತುಪ್ಪದಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಇ ಅನೇಕ ವಿಟಮಿನ್ಸ್ ಗಳು ಇರ್ತಾವೆ. omega-3, omega-6, omega-9 ವಿಟಮಿನ್ ಅಲ್ಲಿ ಸಿಗ್ತದೆ, ನೀವು ತುಪ್ಪದಲ್ಲಿ ಸಿಗ್ತದೆ. ಬ್ಯೂರಾಟಿಕ್ ಆಸಿಡ್, ಓಲಿಯಾಟಿಕ್ ಆಸಿಡ್ಸ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್, ಸ್ಯಾಚುರೇಟೆಡ್ ಫ್ಯಾಟ್ಸ್, ಪ್ರೋಟೀನ್, ಹೀಗೆ ಅನೇಕ ಅನಂತ ಪ್ರಮಾಣದ ನಮ್ಮ ದೇಹದ ಮೆಟಬಾಲಿಸಂ, ಇಮ್ಯುನಿಟಿಯನ್ನು ಹೆಚ್ಚಿಸುವ ಕ್ಷಮತೆಯನ್ನು ಮತ್ತೆ ಊರ್ಜಿಸುವ, ನಮ್ಮ ದೇಹದಲ್ಲಿರುವ ಅಗ್ನಿಯನ್ನ ಹೆಚ್ಚಿಸುವ, ಇನ್ನು ಅಂದ್ರ ಈ ಇಂಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ ಪ್ರಾಬ್ಲಮ್, ಮಲಮೂತ್ರದ ಸಮಸ್ಯೆ, ಕಣ್ಣು ಉರಿ, ಕಾಲು ನೋವು, ಶುಗರು, ಬಿಪಿ ಇತ್ಯಾದಿ, ಹಾರ್ಟ್ ಪ್ರಾಬ್ಲಮ್, ಸುಸ್ತು, ಅಸಮಾಧಾನ, ಬೆನ್ನು ನೋವು, ಮಂಡೆ ನೋವು, ಈ ಎಲ್ಲ ಸಮಸ್ಯೆಗಳಿಗೆ ಷೋಡಶ ಅಮೃತ ಅನ್ನುವ ತುಪ್ಪ ಒಂದು ಅಮೃತ ರೂಪದಲ್ಲಿ ಕೆಲಸವನ್ನು ಮಾಡ್ತವೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತುಪ್ಪವನ್ನ ನೀರಿನಲ್ಲಿ ಬೆರೆಸುವುದು, ಕುಡಿಯುವುದು. ಅರ್ಧ ಗಂಟೆಯ ನಂತರ ನಿಮ್ಮ ದಿನಚರ್ಯವನ್ನ ಮಾಡ್ರಿ. ಟೀ, ಕಾಫಿ, ಬ್ರೇಕ್ಫಾಸ್ಟ್ ಏನಿದೆ ಮಾಡ್ರಿ. ಆದರೆ ಆಯುರ್ವೇದ ಮತ್ತು ಜ್ಯೋತಿಷ ಗ್ರಂಥಗಳಲ್ಲೇ ಹೇಳಿದ್ದಾರೆ, ಇದನ್ನು ಮಾಡುವುದರಿಂದ ಅನೇಕ ರೋಗಗಳು ನಿವಾರಣೆ ಆಗುತ್ತದೆ. ಕೊನೆಯದಾಗಿ ಏನ್ ಮಾಡಬಹುದು ಅಂದ್ರೆ, ರಾತ್ರಿ ಮಲಗುವಾಗ ಅರ್ಧ ಚಮ್ಮಚ ಶುದ್ಧವಾದ ಸೇವಿಸಬಲ್ಲ ಕೊಬ್ಬರಿ ಎಣ್ಣೆ, ವ್ಯಾಧಿಹರ ನಾರಿಕೇಳ ತೈಲ, ಎಲ್ಲ ರೋಗಗಳನ್ನು ಹರಣ ಮಾಡುವ, ಅದರಲ್ಲೂ ಅನೇಕ ಗಿಡಮೂಲಿಕೆಗಳಿರ್ತಾವೆ. ಆ ಒಂದು ಕೊಬ್ಬರಿ ಎಣ್ಣೆಯನ್ನ ರಾತ್ರಿ ಊಟದ ನಂತರ ಮಲಗುವಕ್ಕಿಂತ ಮುಂಚೆ ಒಂದು ಅರ್ಧ ಚಮ್ಮಚವನ್ನ ಬಿಸಿ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಚಮ್ಮಚದ ಕೊಬ್ಬರಿ ಎಣ್ಣೆಯನ್ನ 1 ಗ್ಲಾಸ್ ನೀರಿನಲ್ಲಿ ಸೇವಿಸಿದಾಗ ಅದು ನಮ್ಮ ದೇಹದಲ್ಲಿರ್ತಕ್ಕಂತಹ ಇನ್ಫ್ಲಮೇಷನ್, ಉರಿ, ಅರಿಷ್ಟತೆ, ಟಾಕ್ಸಿಸಿಟಿ, ವಿಷಶಲ್ಯತೆ ಎಲ್ಲವನ್ನ ಬೆಳಗ್ಗೆ ಏಳುವುದರಾಗಿ ಹೊರಗೆ ಹಾಕ್ತದೆ. ಹಂಗಾಗಿ ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಕೊಬ್ಬರಿ ಎಣ್ಣೆ ಮತ್ತೆ ತುಪ್ಪ ಈ ಎರಡನ್ನ ನಿತ್ಯ ಸೇವಿಸುವುದರಿಂದ, ಬಿಸಿ ನೀರಿನಲ್ಲಿ ಸೇವಿಸುವುದರಿಂದ ಅವು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತಾವ, ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತಾವ, ಆಂಟಿ ಇನ್ಫ್ಲಮೇಟರಿ, ಅನೇಕ ರೋಗ ನಿರೋಧಕ ಶಕ್ತಿಯನ್ನ ಅವು ದೇಹದಲ್ಲಿ ಜಾಗೃತಿ ಮಾಡ್ತಾವ. ಅದು ವಯಸ್ಸಾದ ಮೇಲೆ ಇದು ಮಾಡಲೇಬೇಕಾದಂತಹ ಪ್ರಯೋಗ ಅಂತ ನಾನು ಹೇಳ್ತೇನೆ. ಹಾಗಾಗಿ ಇವತ್ತಿನ ನಮ್ಮ ಜ್ಯೋತಿಷ ಜಾಗೃತಿಯ ಕಾರ್ಯಕ್ರಮದಲ್ಲಿ ವಯಸ್ಸಾದವರಿಗೆ, ಬೇರೆ ಬೇರೆ ಕಾಯಿಲೆ ಇರುವವರಿಗೆ ಈ ಒಂದು ಷೋಡಶಾಮೃತ ಘೃತವನ್ನ ಮತ್ತು ವ್ಯಾಧಿಹರ ನಾರಿಕೇಳ ತೈಲವನ್ನ, ಒಂದು ಶ್ಲೋಕ ಇದೆ, ತ್ರಯಂಬಕ ಮಹಾದೇವ ತ್ರಾಹಿಮಾಂ ಕೃಪಯಾ ಶಿವ, ಜನ್ಮ ಮೃತ್ಯು ಜರಾರೋಗೈ ಪೀಡಿತಂ ಕರ್ಮ ಬಂಧನೈ. ಈ ಶ್ಲೋಕವನ್ನು ಹೇಳಿ ಆ ತುಪ್ಪವನ್ನು ಸೇವಿಸು. ರಾತ್ರಿ ಮಲಗುವಾಗ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಈ ಶ್ಲೋಕವನ್ನ ಹೇಳಿ ಕೊಬ್ಬರಿ ಎಣ್ಣೆಯನ್ನ ರಾತ್ರಿ ಸೇವಿಸಿ ನಿದ್ದೆಯನ್ನ ಮಾಡುವುದು. ಇದನ್ನು ಮಾಡುವುದರಿಂದ ಒಳ್ಳೆ ನಿದ್ದೆ ಬರ್ತದ, ಬೆಳಗ್ಗೆ ಬೇಗ ಎಚ್ಚರ ಆಗ್ತದ, ಎದ್ದ ತಕ್ಷಣ ಉತ್ಸಾಹ ಲವಲವಿಕೆ ಇರ್ತದ, ನೆನಪಿನ ಶಕ್ತಿ ಇಲ್ಲದೆ ಇರೋರಿಗೆ ನೆನಪಿನ ಶಕ್ತಿ ಬರ್ತದ, ಆಹಾರ ಚೆನ್ನಾಗಿ ಹೋಗ್ಲಿಕ್ಕೆ ಶುರು ಆಗ್ತದ. ಒಂದು 10 ವರ್ಷಗಳ ಕಾಲ ನೀವು ಹೆಚ್ಚು ಚೆನ್ನಾಗಿ ಬಾಳ್ತೀರಿ. ಅಥವಾ ನಿಮ್ಗೇನಾದ್ರೂ ಒಂದು ರೋಗಗಳು ಬರುವಂತ ಸಾಧ್ಯತೆಗಳಿದ್ರೆ ರೋಗಗಳು ಬರೋದಿಲ್ಲ. ಹೀಗೆ ಅನಂತ ಲಾಭಗಳನ್ನು ಹೊಂದಿರುವಂತಹ ಈ ಷೋಡಶ ಅಮೃತ ಅನ್ನುವ ತುಪ್ಪವನ್ನ ಹಾಗೂ ಆ ವ್ಯಾಧಿಹರ ನಾರಿಕೇಳ ತೈಲ ಅನ್ನುವ ಕೊಬ್ಬರಿ ಎಣ್ಣೆಯನ್ನ ದಿನನಿತ್ಯ ನೀವು ಸೇವಿಸುವುದರಿಂದ ನಿಮ್ಮ ಆರೋಗ್ಯ ನಿಮ್ಮ ಹಿಡಿತದಲ್ಲೇ ಇರುತ್ತದೆ. ನಿಮ್ಮ ಆರೋಗ್ಯವು ಸುಧಾರಿಸಲಿ, ಕ್ಷೇಮಕರವಾಗಲಿ, ನೀವು ಆಯುಷ್ಯವಂತರಾಗಲಿ, ಆರೋಗ್ಯವಂತರಾಗಲಿ, ಭಾಗ್ಯವಂತರಾಗಲಿ ಅಂತ ಆಶಿಸುತ್ತಾ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.